ಹಾಗಾದ್ರೆ ಕೆಟ್ಟ ಸಂಗಡಿಗರಿಗೆ ಯಾರಾದರೂ ನಮ್ಮನ್ನು ಆಹ್ವಾನಿಸಿದರೆ ನಮ್ಮೊಳಗಿನ ಆತ್ಮ ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ನಾನ್ ಬರಲಾರೆ ಸಿನಿಮಾ ನೋಡಲು ಯಾರಾದ್ರೂ ಕರೆದ್ರೆ ಇಲ್ಲ ನಾನ್ ಬರಲಾರೆ ಎಂದು ಹೇಳುತ್ತೇನೆ. ನೋಡಿ, ನಮ್ಮ ದಾರಿ ಬೇರೆ, ಲೋಕದ ದಾರಿ ಬೇರೆ. ನಾವು ಅವರ ಮಾರ್ಗದಲ್ಲಿ ಹೋಗಲು ಸಾಧ್ಯವಿಲ್ಲ. ನಾವು ಪಾಪ ಮಾಡಲಾಗದು. ನಾವು ಈ ಲೋಕದಲ್ಲಿದ್ರೂ ಪಾಪದಿಂದ ದೂರವಾಗಿದ್ದೇವೆ ಎಂದರೆ ಆ ಜ್ಞಾನವನ್ನು ಯಾರು ಕೊಟ್ರು? ಯಾರು ಕೊಟ್ಟ ಜ್ಞಾನ? ದೇವರು ಕೊಟ್ಟ ಜ್ಞಾನ. ದೇವರಿಗೆ ಸ್ತುತಿ. ಪಾಪಿಗಳು ಪ್ರೇರೇಪಿಸಿದಾಗ ಅಥವಾ ನಿನಗೇನಾದ್ರೂ ಆಕರ್ಷಣೆಯಂತೆ ಅನಿಸಿದ್ರೂ ಕೂಡ ಕೂಡಲೇ ಪರಿಶುದ್ಧ ಆತ್ಮನು ಇದ್ದಾನೆ. ಇದು ನಿನಗೆ ಸರಿಯಲ್ಲ. ಯಾರು ಮಾತಾಡ್ತಿದ್ದಾರೆ? ದೇವರು ಮಾತಾಡ್ತಿದ್ದಾರೆ, ಪ್ರಭು ಮಾತಾಡ್ತಿದ್ದಾರೆ. ಪ್ರಭು ನಮ್ಮೊಳಗಿದ್ದಾನೆ ಅಲ್ಲದೆ? ಕ್ರಿಸ್ತನು ನಮಗೆ ಜ್ಞಾನವಾಗಿದ್ದಾನೆ. ಕ್ರಿಸ್ತನು ನಮಗೆ ನೀತಿಯಾಗಿದೆ. ದೇವರಿಗೆ ಸ್ತುತಿ. ಕ್ರಿಸ್ತನು ನಮ್ಮ ನೀತಿ ಆಗಿದೆ. ನಮಗೆ ನಮ್ಮದೇ ಆದ ನೀತಿ ಯಾವುದೂ ಇಲ್ಲ. ನಮಗೆ ನೀತಿ ಇಲ್ಲ. ನಮ್ ಸ್ವಂತ ನೀತಿ ಇಲ್ಲ. ಅದನ್ನು ಸ್ವನೀತಿ ಎಂದು ಕರೆಯುತ್ತಾರೆ. ಅಂದ್ರೆ ಸ್ವಂತ ನೀತಿ. ಇದು ದೇವರು ಕೊಟ್ಟ ನೀತಿ. ದೇವರಿಗೆ ಸ್ತುತಿ. ಯೇಸು ಪ್ರಭು ಜೀಸಸ್ ನಮ್ಮ ನೀತಿಯಾದನು. ನಂತರ ಪರಿಶುದ್ಧತೆಯನ್ನು ಕೊಟ್ಟನು. ಅಂದರೆ ನಾವು ಪರಿಶುದ್ಧತೆಗೆ ಕರೆಯಲ್ಪಟ್ಟವರು. ಈ ಪರಿಶುದ್ಧತೆಯೂ ಕೂಡ ಯೇಸು ಪ್ರಭುವಿನ ಶಿಲುಬೆಯ ಮೂಲಕ ನಮಗೆ ತರತಿದೆ. ವಿಮೋಚನೆ ಆಯ್ತು. ಅವರು ನಮ್ಮ ವಿಮೋಚಕನಾದ್ರು. ಅವರೇ ನಮ್ಮ ವಿಮೋಚನೆ.